ಗುಡಿಯಲಿರುವ ಶಿಲೆಗಳಲ್ಲ ದೇವರಂತೆ, ಗುಣವಿರುವ ಮನುಜರಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಶಾಲಿನಿ ಅಕ್ಕ. ಓ ಏನ್ರಿ ಶಾಲಿನಿ ಅಕ್ಕ, ದೇವಸ್ಥಾನದಲ್ಲಿ ಕೂತ್ಕೊ ಹಾಡು ಹೇಳ್ತಾ ಇದ್ದೀರಾ ಚರಣು ನಂಗೆ. ಥೋ ನನ್ನ ತಲೆ ಕೊಲ್ ಬೀಳಕ್ಕೆ ಚರಣು ನಂಗೆ ಅಂತ ಇದ್ದೀನಿ, ನಿಮ್ಮಂಗೆ ಚರಣ ಗಾನಾಗಿ ಹೇಳ್ತೀರಾ ಮರ್ರ. ಅಲ್ಲ ನಮ್ಮ ಮನೇಲೆಲ್ಲ ಸತ್ಯನಾರಾಯಣ ಪೂಜೆಲೆಲ್ಲ ಹಾಡಿ ಅಂದ್ರೆ ನಂಗೆ ಬರಲ್ಲ ಅಂತಿದ್ರೆ ಇಷ್ಟು ಗಾನಾಗಿ ಹೇಳ್ತೀರಲ್ಲ ಮರ್ರ. ಮಾರೈತಿ ಸುಮ್ಮನಿರು, ಎಂತ ಚೆನ್ನಾಗಿ ಹೇಳೋದು. ನೀ ಎಷ್ಟೊತ್ತಿಗೆ ಬಂದ್ಯಾ, ಪೂಜೆ ಮಾಡಿಸ್ದ್ಯಾ? ಈಗ ಹೊರಡ್ಬೇಕು, ಅವ್ರಿಗೆ ಇನ್ನೊಂದು ಪೂಜೆ ಇದೆ ಅಂತ ಅಂತಿದ್ರು. ಹೋಗು ಪಕ್ಕನ ಪೂಜೆ ಮಾಡಿಸ್ಕೊ ಬಾ. ನಾನು ಬೆಳಿಗ್ಗೆನೆ ಹಣ್ಕಾಯಿ ಕೊಟ್ಟು ಹೋಗಿದ್ದೆ ಕಣ್ರಿ. ಹಣ್ಕಾಯಿ ಕೊಟ್ಟು ದೇವ್ರಿಗೆ ಕೈ ಎಲ್ಲ ಮುಗ್ದು ಕಾಣಿಕೆ ಎಲ್ಲ ಹಾಕಿ ಹೋಗಿದ್ದೆ. ಅವ್ರು ದೇವರಿಗಿನ್ನ ಇದು ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರ. ಅಷ್ಟೊತ್ತಿಗೆ ಇನ್ನೂ ಅದೇ ಅಲಂಕಾರ ಮಾಡ್ತಾಯಿದ್ರು. ಅಲಂಕಾರ ಮುಗಿದ ಮೇಲೆ ಮಹಾಮಂಗಳಾರತಿ ಮಾಡ್ತೀನಿ, ಆಮೇಲೆ ಹಣ್ಕಾಯಿ ಮಾಡಿಟ್ಟಿರ್ತೀನಿ ಅಂದಿದ್ರು. ಮತ್ತು ಹಂಗಾಗಿ ನಾನು ಹಣ್ಕಾಯಿ ಕೊಟ್ಟು ಮನೆಗೆ ಹೋಗಿದ್ದೆ. ಈಗ ಬಂದು ತಗೋದೆ. ಹಾಂ ಅಲ್ಲ ಅಯ್ಯ, ನಾ ಹಿಂಗೆ ಬರೋಲ್ಲ ಅವರಲ್ಲಿ ಇದ್ರಲ್ಲಿ ಹೋಗ್ತಿದ್ರ ಕೂಟಿಲಿ ಹೇಳಿದ್ರು, ನಿಮ್ಮ ಹಣ್ಕಾಯಿ ಅಲ್ಲೇ ಬಾಕ್ಲ ಹತ್ರ ಇಟ್ಟೀನಿ ಅಂತ ಅಂದರು. ಈಗ ತಗೊಂಡೆ. ಓ ಹೌದಾ, ಮತ್ತೆ ಎಂತ ಸಮಾಚಾರ? ಸಮಾಚಾರ ಎಂತಿಲ್ಲ, ನೀವೆಂತ ಒಬ್ಬರೇ ಬಂದಿದ್ದ, ರಮೇಶಣ್ಣ ಬಂದಾರ? ಎಂತ ಜೋಡಿ ಮೇಲೆ ಬರೋಕ್ಕೇನು ಹೊಸ ಮಕ್ಕಳೇ? ನಾವು ಒಬ್ಬಳೇ ಬಂದಿದ್ದು. ಸುಮಾರು ದಿನ ಆಗಿದ್ದು ದೇವಸ್ಥಾನಕ್ಕೆ ಬರದೆ, ಮತ್ತು ಮಂಗಳವಾರ ಅಲ್ಲ ಪೂಜೆನ ಇರ್ತದೆ ಅಂತ ಬಂದೆ. ಮನೇಲಿ ಕೂತು ಎಂತ ಮಾಡೋದೆ, ಕೂತ್ ಬೇಜಾರತ್ತೆ. ದೇವಸ್ಥಾನದಲ್ಲಿ ಕೂತ್ರೆ ಒಂಥರ ನೆಮ್ಮದಿ ಅನಿಸ್ತದೆ. ಹಾಗಾಗಿ ಪೂಜೆ ಎಲ್ಲ ಆಯ್ತು, ಸುಮಾರು ಹೊತ್ತು ಕೂತಿದ್ದೆ. ಅದೇ ಅಯ್ಯ ಅಂದ್ರೆ ನನಗೆ ಪೂಜೆ ಅದೇ, ನಾನೀಗ ಬಾಕ್ಲಾಕ್ ಹೋಗ್ಬೇಕು ಅಲ್ಲಿಗೆ ಅಂದ್ರೆ, ಸರಿ ನೀವು ಬಾಕ್ಲಾಕ್ ಹೋಗಿ ನಾ ಹೊರಗಡೆ ಕೂತ್ಕೋತೀನಿ ಅಂತ ಹೊರಗಡೆ ಬಂದು ಕೂತಿದ್ದೆ. ಹೌದಾ, ನಾನು ಅದೇ ಮತ್ತೆ ಒಂದು ಹಣ್ಕಾಯಿ ಹೇಳ್ಕೊಂಡಿದ್ನ, ಹಾಗಾಗಿ ಪೂಜೆ ಮಾಡ್ಸೋಕೆ ಬಂದಿದ್ದೆ. ರಮೇಶಣ್ಣ ಆರಾಮದಾರ? ನಮ್ಮನೇಲಿ ಇವರೇ ಅಂತಿದ್ರು ಒಂಚೂರು ಹುಷಾರಿಲ್ಲಂತೆ ಅಂತ. ನಂಗೂ ಕಲ್ ಬೀಳಕ್ಕೆ ನಮ್ಮನೆದೇ ಹರಿದು ಊರು ಬಾಗ್ಲಾಗ್ಯದಲ್ಲನ್ರಿ, ನಿಮಗೆ ಗೊತ್ತಿಲ್ದಿದೆ ಅಂತಿಲ್ಲ ಬಿಡಿ. ತಲೆ ಬಿಸಿಲು ಎಲ್ಲೂ ಬರಲ್ಲ ಕಣ್ರಿ. ಹೆಂಗದಾರ ರಮೇಶಣ್ಣ ಈಗ? ಅವನೇ ಆರಾಮದಾರ. ಅದು ಅವತ್ತು ತೋಟಕ್ಕೆ ಹೋದಾಗ ಒಂಚೂರು ತಲೆ ತಿರ್ಗ್ದಂಗೆ ಆಗಿದಂತೆ, ಅಲ್ಲೇ ತಲೆ ತಿರ್ಗಿ ಅಲ್ಲೇ ಕೂತಿದ್ರೆ ಆ ಕೆಲಸದವ್ರು ಮನೆಗೆ ಕರ್ಕೊ ಬಂದಿದ್ದು. ಹಾಗಾಗಿ ಅವ್ರು ಕೆಲಸದವ್ರು ಎಲ್ಲರಿಗೂ ಗುಲ್ಲೆಬ್ಸಿದ. ಅಡ್ಡಿಲ್ಲ, ಒಂಚೂರು ಪರ ಇಲ್ಲ. ಬಿ ಪಿ ಒಂಚೂರು ಜಾಸ್ತಿ ಆಗಿದೆ, ಮಾತ್ರೆ ಎಲ್ಲ ತಿಂತಾ ಇದ್ದಾರೆ, ಈಗ ಆರಾಮದಾರೆ. ಮತ್ತೆ ಅಶ್ವಿನಿ ಹೆಂಗದೆ, ಆರಾಮದಿಯಾ? ಹ್ಞೂ ರೀ ಆರಾಮದೆ. ನೀವು ಅವತ್ತು ಮಹಾಲಕ್ಷ್ಮಿ ಬಂದಂಗೆ ನಮ್ಮ ಮನೆಗೆ ಬಂದ್ರಿ, ಒಳ್ಳೆ ಗಳಿಗೆ. ಒಳ್ಳೆ ವಿಷಯನೇ ಅದೇ. ಅಶ್ವಿನಿ ಹೇಮಂತ್ ಜೊತೆ ಹೋಗ್ತೀನಿ ಅಂತ ಒಪ್ಪೆತ್ಕಂಡ್ರಿ. ಅವತ್ತೆಲ್ಲ ಬಂದಿದ್ರಲ್ಲ ನೀವು, ಬಂದಾಗ ಕುಸ್ಪ ತಗೋಗಕ್ಕೆ ಬಂದಿದ್ರಲ್ಲ, ತಗೋಗಕ್ಕೆ ಬಂದಾಗ ಅದೇ ಅವ್ರು ಮಾತಾಡ್ತಾ ಇದ್ರಲ್ಲ, ಎಲ್ಲ ಹೇಳಿದ್ರು. ಇದಕ್ಕೂ ಎಲ್ಲ ಹೋಗೋಣ ಅನಿಸಿದೆ. ಈಗ ಫೋನಲ್ಲೇ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಹೋಗ್ತೀನಿ ಅಂತ ಹೊರಟದೆ. ಹೌದಾ, ಒಳ್ಳೆ ವಿಷಯ ಕಣೆ, ಖುಷಿ ಆಯ್ತು ಮಾತ್ರ ನೋಡು, ಭಾರಿ ಖುಷಿ ಆಯ್ತು ಕಣೆ. ನೀವು ಹೇಳ್ತೀರ ಶಾಲಿನಿ ಅಕ್ಕ, ಹಿಂಗೆ ನೆನ್ನೆ ನೋಡಿ ಅದು ಏನಂತ ದರಿದ್ರು ಹೆಂಗಸು ಸಿಗ್ತೇನೋ ನೋಡಿ, ಆ ಮಂಗಳಾದಿಯಲ್ಲ ಅದ್ರ ಬಾಯಿಗೆ ಮಣ್ಣು ಹಾಕೋಕ್ಕೆ. ನಂಗಂತೂ ಅದು ಕಂಡ್ರಾಗಲ್ಲ ನೋಡಿ. ಆ ಸೊಡ್ಡು ಸ್ವರೂಪ ಜುಟ್ಟಿ ಹಾರಿಸ್ಕೊಂಡು ಅದು ಮಾಡೋದು, ಯಾಸ ಬಾಯಿ ತಿರುಗಿಸೋದು, ಅಯ್ಯೋ 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 ದೇವರೇ ಭಗವಂತ. ಅದು ನೆನ್ನೆ ಕಣ್ರಿ. ಅಶ್ವಿನಿ ಒಂದು ಸ್ವಲ್ಪ ಬಟ್ಟೆ ಬೇಕು, ಎಲ್ಲ ಮನೇಲಿ ಹಾಕೋವೆಲ್ಲ ಹಳ್ತಾಗಿದೆ ಅಂತ, ಹಾಗಾಗಿ ಬಟ್ಟೆ ತಗೊಬರೋಣ ಅಂತ ನಾನು ಅದು ಪ್ಯಾಟಿಗೆ ಹೋಗಿ ಇಳ್ದಿದ್ದು ಕಣ್ರಿ. ಬಸ್ ಇಳ್ದಿದ್ದಷ್ಟೇ. ಇದು ಎಲ್ಲ ಎಲ್ಲಿಂದ ಬತ್ತಿತ್ತೋ ಏನೋ ನೋಡಿ, ಜುಟ್ಟಿ ಕುಣಿಸ್ಕೊತಾ ಬತ್ತಿತ್ತು. ಬದ್ನಲ್ಲಿ ನಿಂತ್ಕೊಂಡು ಹಿಂಗೆ ಎಲ್ಲ ಮಾತಾಡ್ದವಳು ಏನೇ ಇಲ್ಲೇ ಇರೋದಂತೆ ಅಂತ ಎಲ್ಲ ಅಂತು. ನಾನು ಸತ್ಕೆಟ್ಟೋರು ಸುಮ್ಮನಾರಿದ್ನ. ಇಲ್ಲಪ್ಪ ಈಗ ಹೊರಟದೆ, ಈಗ ನಾಡ್ದು ಹೋತಾದೆ, ಅದ್ರ ಗಂಡ ಬತ್ತು ಕರ್ಕೋತಾರೆ, ಅದೇ ಒಂಚೂರು ಬಟ್ಟೆ ಎಲ್ಲ ಬೇಕು ಅಂತ ಹೋಗಿ ಕೊಡ್ಸ್ಕೊ ಬರೋಣ ಅಂತ ಹೋಗಿದ್ವಿ ಅಂತ ಅನ್ನೋಕ್ಕೂ ಹೌದನೇ ಹಾಗೆಲ್ಲ
ಹೋಗ್ಬಾರ್ದು ಕಣೆ, ಒಂದ್ಸಲ ಬೇಡ ಅಂತ ಬಿಟ್ಟು ಬಂದ್ಮೇಲೆ ಮತ್ತೆ ಹೋದರೆ ಸಸರ ಕಣೆ, ಹಾಗೆ ಹಿಂಗೆ ಅಂತ. ಅಯ್ಯೋ ಅಯ್ಯೋ, ಅದ್ರ ಬಾಯಿಗೆ ಮಣ್ಣು ಹಾಕಕ್ಕೆ ಏನೆಲ್ಲ ಹೇಳತ್ತ. ಇದು ಬೇರೆ ನನಗೆ ದೇವರೇ, ನಾನು ಅಯ್ಯೋ ಭೂತ್ರಯ್ಯ, ಇದ್ರ ಮನ್ಸು ಮತ್ತೆ ಚೇಂಜ್ ಆಗೋದು ಬೇಡಪ್ಪ ಅಂತ ಬೇಡ್ಕೊತಾನೆ ಬಂದೆ ಕಣ್ರಿ ಶಾಲಿನಿ ಅಕ್ಕ. ಭಾರಿ ಮನ್ಸಿಗೆ ನೋವಾಗಂಗೆ ಮಾತಾಡ್ತು ಕಣ್ರಿ. ಅಯ್ಯೋ ಆ ಮಂಗಳನ ಕತೆ ಬಿಡು ಮಾರೈತಿ, ಅದ್ರದ್ದೇ ಹರಿದು ಹಾಸ್ತದೆ. ಆದರೂ ಬೇರೆಯವರಾದ್ರೆ ಕೊಚ್ಚು ಕಾಣಿಸೋದೇನು ಬಿಡಲ್ಲ. ಅಯ್ಯೋ ತಾನೇ ಸರಿ ಅಂತ ಮಾಡೋದು ಸುಮ್ಮನಿರ. ಅದ್ರ ಮಗಳದು ಎಂಥದ ಅಂತೆ ಕಣೆ, ಮತ್ತೆ ಎಲ್ಲೋ ಹೋಗಿತ್ತಂತೆ, ಎಂಥದ ಅದ್ರ ಗಂಡಗೂ ಅದಕ್ಕೂ ಹಿಡ್ಕೊ ಬಿದ್ದದಂತೀಗ. ಎಂತೆಂಥದ ನೋಡು, ಮೊನ್ನೆ ಯಾರ ನಂಗಲ್ಲಿ ಸಿಗುತ್ತೆ ಚುಟ್ಕಿ ಚುಟ್ಕಿ ಹೇಳಿದ್ರ. ನಂಗೆ ಆ ಕಲ್ಲು ಬಿದ್ದವು ಸುದ್ದಿ ಕೇಳೋದಂದ್ರೂ ಆಗಲ್ಲ. ಅವು ಕತೆ ಬಿಡು, ಅವು ಹೇಳೋಕ್ಕೇನು ಹೇಳ್ತಾವೆ ಸಾವಿರ. ನೀನು ಅಶ್ವಿನಿಗೆ ಧೈರ್ಯವಾಗಿ ಇರೋಕ್ಕೆ ಹೇಳು, ಇಂಥ ಸಾವಿರ ಮಾತಾಡ್ತಾವೆ, ನಾವೆಂತ ತಲೆ ಕೆಡ್ಸ್ಕೊಬೇಕು. ಹ್ಞೂ ರೀ ಶಾಲಿನಿ ಅಕ್ಕ, ನಾನು ಹೇಳೋದೆಲ್ಲ ಹೇಳೀನಿ. ಅಲ್ಲ, ನೀವಿಲ್ಲಿ ಕೂರೋರು ಒಂದು ಗಳಿಗೆ ನಮ್ಮ ಮನೆಗೆ ಬರ್ರಿ, ಅಲ್ಲೇ ಕೂತ್ಕೊಂಡು ಮಾತಾಡೋಣ. ನೀವು ಎಷ್ಟು ದಿನ ಆಗ್ಯದ ಬಂದು ಮಾತಾಡಿದೆ, ನಮ್ಮ ಅಶ್ವಿನಿಗೂ ಖುಷಿ ಆಗ್ತದೆ. ಇಲ್ಲಪ್ಪ, ನಾ ಮನೆಗೆ ಹೋಗ್ತೀನಿ, ನಿಮಗೂ ಕೆಲಸ ಇರ್ತದೆ, ಮತ್ತು ಅದು ಹೊರಡೋದು ಎಲ್ಲ ಇರ್ತದ, ಕೆಲಸ ಇರ್ತದೆ, ನೀವು ಮಾಡ್ಕೊಳ್ಳಿ ಕೆಲಸ. ನಾನು ಸಾಯೋ ತನಕನೂ ಇರ್ತದೆ, ನಾನು ಸಾಯೋಗಳಿಗಿಲ್ಲ ನನ್ನ ಗಂಡ ಕೆಲಸ ಮಾಡೋ ಅಂತಾನೆ ಅಂತ ಗಂಡಸ. ಬನ್ನಿ ನೀವು, ಹೇಳಿ ಹೇಳಿ ಶಾಲಿನಿ ಅಕ್ಕ, ಬರ್ರಿ ಒಂದು ಗಳಿಗೆ ಬರ್ರಿ, ಬಂದೋಗ್ರಿ ನಮ್ಮ ಮನೆಗೆ. ಬರೋದಾರ ಬರ್ತೀನಿ. ಈಗ ದೇವಸ್ಥಾನದಿಂದ ಬೇರೆಯವ್ರ ಮನೆಗೆ ಹೋಗಬಾರ್ದಂತೆ ಮರೈತಿ, ನಾನು ನಮ್ಮ ಮನೆಗೆ ಹೋಗ್ತೀನತ್ತ. ಇನ್ನೊಂದು ದಿನ ಸಿಗ್ತೀನಿ, ಮತ್ತು ಬೇಜಾರಾಗಬೇಡ, ಬರಲ್ಲ ಶಾಲಿನಿ ಅಕ್ಕ ಅಂತ. ಹ್ಞೂ ಸರಿ, ಹಂಗಾರು ಅಶ್ವಿನಿ ಹೋಗೋವಳಿಗೆ ಒಂದಿನ ಬಂದು ಹೋಗ್ರಿ. ಹ್ಞೂ ಸರಿ ಕಣೆ ಮರೈತಿ. ಸರಿ ಹಂಗಾರೆ ನಾ ಬರಲಾ? ನಿಧಾನ ಹೋಬಾ, ನಾನು ಹೋಗ್ತೀನಿ.